Mr. Vijay is an immature politician. ಇವ್ರು ಮಾತ್ರ ಅಲ್ಲ, ಎಲೆಕ್ಷನ್ ಮುಂಚೆ ತುಂಬಾ ಜನ ಈ ಪರ್ಸನ್ ಮಾಕ್ ಮಾಡಿದ್ರು, ತುಂಬಾ ಜನ ಇವ್ರ ಮೇಲ್ಗಡೆ ಬರೋದೇ ಇಲ್ಲ ಅಂತ ಹೇಳಿದ್ರು. ಬಟ್ ಎಸ್ಟರ್ಡೇ ದ ರಿಸಲ್ಟ್ ಪ್ರೂವ್ಡ್ ದಟ್ ಆಲ್ ಪ್ರೆಡಿಕ್ಷನ್ಸ್ ಆರ್ ರಾಂಗ್. ಇವರು ಪಾರ್ಟಿ ಸ್ಟಾರ್ಟ್ ಮಾಡಿದ 2 ವರ್ಷದಲ್ಲಿ ಸೋ ಮೆನಿ ಹಿಸ್ಟ್ರಿ ದೇ ಹ್ಯಾವ್ ಕ್ರಿಯೇಟೆಡ್. 30 ವರ್ಷದಿಂದ ಸಿಎಂ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಯಾರು ಅವ್ರನ್ನ ಬ್ರೇಕ್ ಮಾಡಕ್ಕೆ ಆಗಿಲ್ಲ. ಬಟ್ ಹೊಸದಾಗಿ ಬಂದಿದ್ದು ಈ ಪಾರ್ಟಿ ಅವ್ರನ್ನ ಒಂದು ಮೆಜಾರಿಟಿ ಅಮೌಂಟ್ ಆಫ್ ವೋಟ್ಸ್ ಅಲ್ಲಿ ಬ್ರೇಕ್ ಮಾಡ್ಬಿಡ್ತು. ಇನ್ನೊಂದು ಪಾರ್ಟಿ ಇದೆ 15 ವರ್ಷದಿಂದ ಸ್ಟ್ರಗಲ್ ಮಾಡ್ತವ್ರೆ. ಅವರು ತುಂಬಾ ವಿಷಯಗಳನ್ನ ಹೇಳ್ಕೊಳ್ತಾ ಬಂದವ್ರೆ, ತುಂಬಾ ವಿಷಯಗಳನ್ನ ತೋರಿಸ್ತಾ ಬಂದವ್ರೆ. ಬಟ್ ಅವರು ಗೆಲ್ಲಕ್ಕಾಗಿಲ್ಲ. ಬರೀ ಸ್ಟಾರ್ಟ್ ಮಾಡಿದ 2 ವರ್ಷದಲ್ಲಿ ಹ್ಯೂಮಂಗಸ್ ಅಮೌಂಟ್ ಆಫ್ ವಿಕ್ಟ್ರಿನ ಕಂಡವ್ರೆ ಅಂದ್ರೆ ರೀಸನ್ಸ್ ಇಷ್ಟೇನೆ. ಜನಗಳಿಗೆ ಚೇಂಜ್ ಬೇಕು ಅಂತ ಅನ್ಸೈತೆ. ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ನ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ರು. ಡಿಎಂಕೆ ಒಂದು ಲೆಗೆಸಿ ಇತ್ತು, ಅದು ಬಂದು ತುಂಬಾ ದೊಡ್ಡ ವ್ಯಕ್ತಿ ಆ ಕಾಲದಲ್ಲಿ ಕಂಡಿಡಿದಂತ ಪಕ್ಷ. ಎಐಡಿಎಂಕೆ ಒಂದು ಲೆಗೆಸಿ ಇತ್ತು, ಅದು ಬಂದು ಎಂಜಿಆರ್ ಕಂಡಿಡಿದಂತ ಪಕ್ಷ. ಜಯಲಲಿತಾ ಫಾಲೋ ಮಾಡ್ಕೊಂಡು ಮೇಂಟೈನ್ ಮಾಡಿದಂತ ಪಕ್ಷ. ಈ 2 ಪಕ್ಷನ ಬ್ರೇಕ್ ಮಾಡಿ ಟಿವಿಗೆ ಇವತ್ತು ನಿಂತೈತೆ ಅಂದ್ರೆ ದಟ್ಸ್ ಅ ಬಿಗ್ ಸಕ್ಸಸ್ ಇನ್ ದ ಹಿಸ್ಟ್ರಿ. ನಾವು ಕಲ್ತ್ಕೋಬೇಕಾಗಿರೋದು ಈ ಸಿನಾರಿಯೋದಿಂದ ಒಂದೇ ವಿಷಯನೇ. ನಮ್ಮನ್ನ ಮಾಕ್ ಮಾಡ್ತಾರೆ, ತುಂಬಾ ಜನ ಮಾಕ್ ಮಾಡ್ತಾರೆ, ತುಂಬಾ ಜನ ಆಗಲ್ಲ ಅಂತ ಹೇಳಿ ತೋರಿಸ್ತಾರೆ. ಲಾಸ್ಟ್ ಪ್ರೂವ್ ದೆಮ್ ದೇ ಆರ್ ರಾಂಗ್, ಲೈಕ್ ತಳಪತಿ ವಿಜಯ್.